ಸ್ನೇಹಿತರೆ, JVM ಕನ್ನಡದಲ್ಲಿ ಕಾನೂನು ಅರಿವು ಚಾನಲ್ಗೆ ಸ್ವಾಗತ. ಸನಾತನ ಧರ್ಮದಲ್ಲಿ ಭಾರತೀಯ ಕಾನೂನು ಎಷ್ಟು ಎಂಬ ವಿಚಾರ ವಿನಿಮಯದ ಬಗ್ಗೆ ಇದು ಮಾಡುತ್ತಿರುವ 5ನೇ ವಿಡಿಯೋವಾಗಿದ್ದು, 5ನೇ ಭಾಗದ ಈ ವಿಡಿಯೋದಲ್ಲಿ ಅತ್ಯಂತ ಪ್ರಮುಖವಾದ ಮತ್ತು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕಾದ ಕಾನೂನು ಅರಿವನ್ನು, ಅದರ ಸತ್ಯದ ವಿಚಾರಗಳನ್ನು ಇಲ್ಲಿ ವಿಚಾರ ವಿನಿಮಯ ಮಾಡಿಕೊಳ್ಳುತ್ತಿದ್ದೇವೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಈ ನಿಟ್ಟಿನಲ್ಲಿ ಕಾನೂನು ಬದಲಾಗುತ್ತದೆ, ಆದರೆ ನ್ಯಾಯದ ಮೂಲ ಬದಲಾಗುತ್ತದೆಯಾ? ಮತ್ತೊಮ್ಮೆ, ಕಾನೂನು ಬದಲಾಗುತ್ತದೆ, ಆದರೆ ನ್ಯಾಯದ ಮೂಲ ಬದಲಾಗುತ್ತದೆಯೇ? ಬುಕ್ಸ್ನಲ್ಲಿ ಇರುವ ಲಾ ಸಾಕ ಅಥವಾ ಜೀವನವನ್ನು ನಿಯಂತ್ರಿಸುವ ಒಂದು ಅದೃಶ್ಯ ನಿಯಮ ಇದೆಯಾ? ಇದು ಸಾಮಾನ್ಯ ವಿಚಾರ ಅಲ್ಲ, ಇದು ಕಾನೂನಿನ ಮೂಲವನ್ನು ಕದಡುವ ಸತ್ಯ. ಇನ್ನೊಮ್ಮೆ, ಬುಕ್ಸ್ನಲ್ಲಿ ಇರುವ ಲಾ ಸಾಕ ಅಥವಾ ಜೀವನವನ್ನು ನಿಯಂತ್ರಿಸುವ ಒಂದು ಅದೃಶ್ಯ ನಿಯಮ ಇದೆಯೇ ಎಂಬುದರ ಬಗ್ಗೆ ತಿಳಿದುಕೊಳ್ಳಲು ಇದು ಸೂಕ್ತವಾದ ವೇದಿಕೆ. ಇದು ಸಾಮಾನ್ಯ ವಿಚಾರ ಅಲ್ಲ, ಇದು ಕಾನೂನಿನ ಮೂಲವನ್ನು ಕದಡುವ ಸತ್ಯವಾಗಿದೆ. ನಾವು ಸಾಮಾನ್ಯವಾಗಿ ಕಾನೂನು ಎಂದರೆ ಪುಸ್ತಕದಲ್ಲಿ ಬರೆಯಲ್ಪಟ್ಟ ನಿಯಮಗಳು, ಕೋರ್ಟ್ ಎಂದರೆ ಅಂತಿಮ ನ್ಯಾಯ ಎಂದು ಭಾವಿಸುತ್ತೇವೆ. ಆದರೆ ಈ ಭಾಗದಲ್ಲಿ ನಾವು ತಿಳಿಯೋದು, ಧರ್ಮವು ಕೇವಲ ಒಂದು ನಿಯಮವಲ್ಲ, ಅದು ಲಿವಿಂಗ್ ರೆಗ್ಯುಲೇಟರಿ ಸಿಸ್ಟಮ್. ಅಂದರೆ ಅದು ಸ್ಟ್ಯಾಟಿಕ್ ಲಾ ಅಲ್ಲ, ಡೈನಮಿಕ್ ಗೈಡಿಂಗ್ ಫೋರ್ಸ್ ಆಗಿದ್ದು, ಕಾಲ, ಸಮಾಜ ಮತ್ತು ಪರಿಸ್ಥಿತಿಗಳು ಹೇಗೆ ಬದಲಾಗಿದರೂ ಪ್ರತಿ ಸಂದರ್ಭಕ್ಕೂ ಅನುಗುಣವಾಗಿ ನ್ಯಾಯದ ದಿಕ್ಕು ತೋರಿಸುತ್ತದೆ. ಮಾಡರ್ನ್ ಲಾ ಫಿಕ್ಸ್ಡ್ ಆಗಿರಬಹುದು, ಆದರೆ ಧರ್ಮ ಅಡ್ಯಾಪ್ಟಿವ್ ಆಗಿದ್ದು ಸ್ಟ್ಯಾಟ್ಯೂಟರಿ ಲಾ ರೂಲ್ಸ್ ಕೊಡುತ್ತದೆ. ಆದರೆ ಧರ್ಮ ನ್ಯಾಯವನ್ನು ಜೀವನದಲ್ಲಿ ಅನ್ವಯ ಮಾಡುತ್ತದೆ. ಇದೇ ಕಾರಣಕ್ಕೆ ಕಾನೂನು ಇದ್ದರೂ ಅನ್ಯಾಯ ಸಂಭವಿಸಬಹುದು, ಆದರೆ ಧರ್ಮ ಇದ್ದರೆ ನ್ಯಾಯ ತಪ್ಪುವುದಿಲ್ಲ. ಈಗ ಈ ಪಾರ್ಟ್ 5ರಲ್ಲಿ ನೀವು ತಿಳಿಯೋದು, ಧರ್ಮ ಹೇಗೆ ಒಂದು ಲಿವಿಂಗ್ ಲಾ ಸಿಸ್ಟಮ್ ಆಗಿ ಕೆಲಸ ಮಾಡುತ್ತದೆ, ಮಾಡರ್ನ್ ಲೀಗಲ್ ಸಿಸ್ಟಮ್ನಲ್ಲಿ ಅದರ ನಿಜವಾದ ರೆಲೆವೆನ್ಸ್ ಏನು, ಮತ್ತು ಅದು ನಿಮ್ಮ ಜೀವನ ಮತ್ತು ವಕೀಲತನವನ್ನು ಹೇಗೆ ಬದಲಾಯಿಸುತ್ತದೆ ಎಂಬುದು. ಈ ಪಾರ್ಟ್ 5ನಲ್ಲಿ ಕಾನೂನಿನ ಬಗ್ಗೆ ನಿಮ್ಮ ದೃಷ್ಟಿಕೋನವೇ ಸಂಪೂರ್ಣವಾಗಿ ಬದಲಾಗುತ್ತದೆ. ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು JVM ಕನ್ನಡದಲ್ಲಿ ಕಾನೂನು ಅರಿವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ ಬಟನ್ ಒತ್ತಿ ಮುಂದಿನ ಭಾಗಗಳನ್ನು ಮಿಸ್ ಮಾಡದೆ ನೋಡಿ. ಸ್ನೇಹಿತರೆ, ಧರ್ಮ ಅಥವಾ ಸನಾತನ ಧರ್ಮ ಎಂಬ ಪದದ ನಿಜವಾದ ಅರ್ಥವೇ ಶಾಶ್ವತ ಕಾನೂನು ಅಥವಾ ವಿಶ್ವವ್ಯಾಪಿ ಕ್ರಮ, ಯೂನಿವರ್ಸಲ್ ಆರ್ಡರ್. ಅಂದರೆ ಇದು ಮಾನವರು ನಿರ್ಮಿಸಿದ ಕಾನೂನುಗಳಂತಲ್ಲ. ಮತ್ತೊಮ್ಮೆ ತಿಳಿದುಕೊಳ್ಳಿ, ಸನಾತನ ಧರ್ಮ ಎಂಬ ಪದದ ನಿಜವಾದ ಅರ್ಥವೇ ಶಾಶ್ವತ ಕಾನೂನು ಅಥವಾ ವಿಶ್ವವ್ಯಾಪಿ ಕ್ರಮ, ಯೂನಿವರ್ಸಲ್ ಆರ್ಡರ್. ಅಂದರೆ ಇದು ಮಾನವರು ನಿರ್ಮಿಸಿದ ಕಾನೂನುಗಳಂತಲ್ಲ. ಇದು ಪ್ರಕೃತಿ ಸೃಷ್ಟಿ ಮತ್ತು ಜೀವನದ ಮೂಲ ನಿಯಮವಾಗಿದ್ದು, ಕಾಲ ಬದಲಾಗಿದರೂ ತನ್ನ ತತ್ವವನ್ನು ಕಳೆದುಕೊಳ್ಳುವುದಿಲ್ಲ. ಇದರ ಆಳವಾದ ಸತ್ಯ ಏನೆಂದರೆ, ಧರ್ಮವು ಮ್ಯಾನ್ ಮೇಡ್ ಲಾ ಅಲ್ಲ, ಅದು ಕಾಸ್ಮಿಕ್ ಲಾ, ಋತ ಎಂಬ ನೈಸರ್ಗಿಕ ಸತ್ಯದ ಆಧಾರದ ಮೇಲೆ ನಿರ್ಮಿತವಾಗಿದ್ದು, ಯೂನಿವರ್ಸ್, ಸೊಸೈಟಿ ಮತ್ತು ಇಂಡಿವಿಜುವಲ್ ಬಿಹೇವಿಯರ್ ಇವುಗಳನ್ನೆಲ್ಲನೂ ನಿಯಂತ್ರಿಸುವ ಮೂಲ ಶಕ್ತಿಯಾಗಿದೆ. ಅಂದರೆ ಗ್ರಹಗಳ ಚಲನೆಯಿಂದ ಮಾನವನ ನಡೆ ನುಡಿಗಳವರೆಗೆ ಪ್ರತಿಯೊಂದು ವ್ಯವಸ್ಥೆಯಲ್ಲೂ ಒಂದು ಅಂತರಂಗ ನಿಯಮ ಕಾರ್ಯನಿರ್ವಹಿಸುತ್ತಿದೆ, ಅದೇ ಧರ್ಮ. ಆದ್ದರಿಂದ ಧರ್ಮವು ಕೇವಲ ಧಾರ್ಮಿಕ ಕಲ್ಪನೆಯಲ್ಲ, ಅದು ಸೃಷ್ಟಿಯ ಸಮತೋಲನವನ್ನು ಕಾಪಾಡುವ ಶಾಶ್ವತ ನ್ಯಾಯ ವ್ಯವಸ್ಥೆಯಾಗಿದ್ದು, ಎಲ್ಲದರ ಮೇಲೂ
ಆಧಿಪತ್ಯ ಹೊಂದಿರುವ ಮೂಲ ನಿಯಮವಾಗಿದೆ. ಧರ್ಮ ಎಂಬುದು ಒಂದೇ ಪದದಲ್ಲಿ ಕಾನೂನು, ಲಾ, ನೀತಿ, ಕರ್ತವ್ಯ ಮತ್ತು ನ್ಯಾಯ ಸಮಗ್ರಗಳ ಸಮನ್ವಯವಾಗಿದ್ದು, ಪ್ರಾಚೀನ ನ್ಯಾಯಶಾಸ್ತ್ರ ಸ್ಪಷ್ಟವಾಗಿ ಹೇಳುವುದೇನೆಂದರೆ ಈ ಅಂಶಗಳು ಪ್ರತ್ಯೇಕವಾಗಿಲ್ಲ, ಅವುಗಳೆಲ್ಲವೂ ಧರ್ಮದ ಅಡಿಯಲ್ಲಿ ಒಂದೇ ವ್ಯವಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತವೆ. ಅಂದರೆ ಧರ್ಮವು ಕೇವಲ ನಿಯಮಗಳನ್ನು ಹೇಳುವ ಕಾನೂನು ಅಲ್ಲ, ಅದು ವ್ಯಕ್ತಿಯ ನಡೆನುಡಿಗಳನ್ನು ನೈತಿಕವಾಗಿ ಮಾರ್ಗದರ್ಶನ ಮಾಡುವ, ನೀತಿ ಕರ್ತವ್ಯಗಳನ್ನು ನಿರ್ಧರಿಸುವ ಹೊಣೆಗಾರಿಕೆ ಮತ್ತು ನ್ಯಾಯವನ್ನು ಸ್ಥಾಪಿಸುವ ಮೂಲ ತತ್ವ, ಆಲ್ ಇನ್ ಒನ್ ಇಂಟಿಗ್ರೇಟೆಡ್ ಸಿಸ್ಟಮ್ ಆಗಿದೆ. ಇಂದಿನ ಮಾಡರ್ನ್ ಲೀಗಲ್ ಸಿಸ್ಟಮ್ನಲ್ಲಿ ಲಾ, ಮೊರಾಲಿಟಿ ಮತ್ತು ಡ್ಯೂಟಿಗಳನ್ನು ಬೇರೆ ಬೇರೆ ಕ್ಷೇತ್ರಗಳಾಗಿ ನೋಡಲಾಗುತ್ತದೆ. ಕಾನೂನು ಒಂದು ಪ್ರಕ್ರಿಯಾತ್ಮಕ ವ್ಯವಸ್ಥೆ, ನೀತಿ ವೈಯಕ್ತಿಕ ಮೌಲ್ಯ, ಕರ್ತವ್ಯ ಒಂದು ಸಾಮಾಜಿಕ ಜವಾಬ್ದಾರಿ. ಆದರೆ ಧರ್ಮದಲ್ಲಿ ಇವೆಲ್ಲವೂ ಒಂದೇ ಅಂತರಂಗ ವ್ಯವಸ್ಥೆಯಾಗಿ ಕಾರ್ಯನಿರ್ವಹಿಸಿ ವ್ಯಕ್ತಿಯ ಒಳಗಿನ ಮತ್ತು ಹೊರಗಿನ ಜೀವನವನ್ನು ಸಮತೋಲನಗೊಳಿಸುತ್ತವೆ. ಇದೇ ಕಾರಣಕ್ಕೆ ಧರ್ಮಾಧಾರಿತ ವ್ಯವಸ್ಥೆ ಸಂಪೂರ್ಣವಾಗಿದ್ದು, ಅದು ಕೇವಲ ನಿಯಮ ಪಾಲನೆಗೆ ಮಾತ್ರ ಸೀಮಿತವಾಗದೆ ಸತ್ಯ, ನೀತಿ ಮತ್ತು ಕರ್ತವ್ಯದ ಮೂಲಕ ನಿಜವಾದ ನ್ಯಾಯವನ್ನು ಸಾಧಿಸುವ ಸಮಗ್ರ ಮಾರ್ಗವನ್ನು ಒದಗಿಸುತ್ತದೆ. ಈ ನಿಟ್ಟಿನಲ್ಲಿ ಧರ್ಮಶಾಸ್ತ್ರಗಳಲ್ಲಿ ಸಾಕ್ಷಿ ವ್ಯವಸ್ಥೆ ಬಗ್ಗೆ ಹೇಳುವುದಾದರೆ ಎವಿಡೆನ್ಸ್ ಸಿಸ್ಟಮ್ ಮತ್ತು ಸಾಕ್ಷಿದಾರರ ವ್ಯವಸ್ಥೆ ವಿಟ್ನೆಸ್ ಸಿಸ್ಟಮ್ ಸ್ಪಷ್ಟವಾಗಿ ಅಸ್ತಿತ್ವದಲ್ಲಿದ್ದರೂ ಅವುಗಳ ಮೇಲಿನ ಅತ್ಯುನ್ನತ ತತ್ವವೆಂದರೆ ಸತ್ಯವೇ ಪರಮ ಸಾಕ್ಷಿ ಎಂಬುದು. ಅಂದರೆ ದಾಖಲೆಗಳು, ಸಾಕ್ಷಿದಾರರು ಅಥವಾ ತಾಂತ್ರಿಕ ಸಾಕ್ಷಿಗಳು ಆಲ್ ಆರ್ ಸೆಕೆಂಡರಿ ಟೂಲ್ಸ್, ಬಟ್ ದಿ ಅಲ್ಟಿಮೇಟ್ ಗೋಲ್ ಈಸ್ ಟ್ರೂತ್ ಇಟ್ ಸೆಲ್ಫ್. ಕಾನೂನಿನ ಅಭಿವೃದ್ಧಿಯಲ್ಲಿ ಓರಲ್ ಎವಿಡೆನ್ಸ್ ಇಂದ ಡಾಕ್ಯುಮೆಂಟರಿ ಎವಿಡೆನ್ಸ್, ನಂತರ ಸೈಂಟಿಫಿಕ್ ಎವಿಡೆನ್ಸ್ವರೆಗೆ ಹಲವು ಹಂತಗಳು ಬಂದಿದ್ದರೂ ಅದರ ಮೂಲ ತತ್ವ ಯಾವತ್ತೂ ಬದಲಾಗಿಲ್ಲ. ಅದು ಸತ್ಯಾಧಾರಿತ ನ್ಯಾಯ. ಧರ್ಮದ ದೃಷ್ಟಿಯಲ್ಲಿ ಸಾಕ್ಷಿ ಎಂದರೆ ಕೇವಲ ಪ್ರಕ್ರಿಯೆಯ ಭಾಗವಲ್ಲ, ಅದು ಸತ್ಯವನ್ನು ಅನಾವರಣಗೊಳಿಸುವ ಸಾಧನ. ಆದ್ದರಿಂದ ಸುಳ್ಳು ಸಾಕ್ಷಿ ಅಥವಾ ತಂತ್ರಜ್ಞಾನದಿಂದ ಮ್ಯಾನಿಪುಲೇಟ್ ಮಾಡಿದ ದಾಖಲೆಗಳು ಕಾನೂನನ್ನು ಕೆಲವೊಮ್ಮೆ ತಪ್ಪಿಸಬಹುದು, ಆದರೆ ಧರ್ಮದ ನ್ಯಾಯವನ್ನು ತಪ್ಪಿಸಲು ಸಾಧ್ಯವಿಲ್ಲ. ಹೀಗಾಗಿ ನಿಜವಾದ ನ್ಯಾಯವೆಂದರೆ ಕೇವಲ ಸಾಕ್ಷಿಗಳ ಆಧಾರದ ಮೇಲೆ ತೀರ್ಪು ನೀಡುವುದಲ್ಲ, ಆ ಸಾಕ್ಷಿಗಳ ಹಿಂದೆ ಇರುವ ಸತ್ಯವನ್ನು ಪತ್ತೆ ಹಚ್ಚಿ ಅದನ್ನು ಸ್ಥಾಪಿಸುವುದಾಗಿದೆ. ಇದೇ ಧರ್ಮಶಾಸ್ತ್ರಗಳ ಗಂಭೀರ ಮತ್ತು ಶಾಶ್ವತ ನ್ಯಾಯ ತತ್ವವಾಗಿದೆ. ಸ್ನೇಹಿತರೆ, ಧರ್ಮಶಾಸ್ತ್ರಗಳು ಮೊದಲಾದ ಪ್ರಾಚೀನ ಗ್ರಂಥಗಳು ಕೇವಲ ಧಾರ್ಮಿಕ ನಿಯಮಗಳನ್ನು ಮಾತ್ರವಲ್ಲ, ಸಂಪೂರ್ಣ ಕಾನೂನು ವ್ಯವಸ್ಥೆಯನ್ನು ಒಳಗೊಂಡ ಸಮಗ್ರ ಕೋಡ್ ಆಗಿವೆ. ಅವುಗಳಲ್ಲಿ ಸಿವಿಲ್ ಲಾ, ಕ್ರಿಮಿನಲ್ ಲಾ, ಫ್ಯಾಮಿಲಿ ಲಾ ಮತ್ತು ಪ್ರಾಪರ್ಟಿ ಲಾ ಸೇರಿದಂತೆ ನಿಜವಾದ ಸಮಾಜದ ಪ್ರತಿಯೊಂದು ಪ್ರಮುಖ ಕಾನೂನು ಕ್ಷೇತ್ರವನ್ನು ವಿವರವಾಗಿ ವ್ಯವಸ್ಥಿತಗೊಳಿಸಲಾಗಿದೆ. ಅಂದರೆ ವ್ಯವಹಾರಗಳು, ಅಪರಾಧಗಳು, ಕುಟುಂಬ ಸಂಬಂಧಗಳು, ವಾರಸುದಾರಿಕೆ ಮತ್ತು ಆಸ್ತಿ ಹಕ್ಕುಗಳ ಬಗ್ಗೆ ಸ್ಪಷ್ಟ ನಿಯಮಗಳು ಮತ್ತು ವಿಧಾನಗಳು ಅಲ್ಲಿ ನಿರ್ದಿಷ್ಟವಾಗಿವೆ. ಈ ಗ್ರಂಥಗಳು ಕಾನೂನನ್ನು ಸಾಮಾಜಿಕ, ನಾಗರಿಕ ಮತ್ತು ಅಪರಾಧ ನಿಯಮಗಳ ರೂಪದಲ್ಲಿ ವ್ಯವಸ್ಥಿತಗೊಳಿಸಿದ್ದವು ಎಂಬುದು ಸ್ಪಷ್ಟವಾಗುತ್ತದೆ. ಅಂದರೆ ಇವು ಒಂದು ವೆಲ್ ಸ್ಟ್ರಕ್ಚರ್ಡ್ ಲೀಗಲ್ ಸಿಸ್ಟಮ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದವು. ಇದರ ಅತ್ಯಂತ ಮಹತ್ವದ ಅಂಶವೆಂದರೆ ಇಂತಹ ಸಮಗ್ರ ಕಾನೂನು ವ್ಯವಸ್ಥೆ ಮಾಡರ್ನ್ IPC ಅಥವಾ CPC, ಅಂದರೆ ಈಗಿನ BNS, CPC ರೂಪುಗೊಳ್ಳುವುದಕ್ಕಿಂತ ಬಹಳ ಮುಂಚೆಯೇ ಅಸ್ತಿತ್ವದಲ್ಲಿತ್ತು. ಇದರಿಂದ ಸನಾತನ ಧರ್ಮದ ಕಾನೂನು ತತ್ವಗಳು ಇಂದಿನ ನ್ಯಾಯ ವ್ಯವಸ್ಥೆಗೆ ಮೂಲಾಧಾರವಾಗಿವೆ ಎಂಬುದನ್ನು ಸ್ಪಷ್ಟವಾಗುತ್ತವೆ. ಸ್ನೇಹಿತರೆ, ಪ್ರಾಚೀನ ಧರ್ಮಾಧಾರಿತ ನ್ಯಾಯ ವ್ಯವಸ್ಥೆಯಲ್ಲಿ ಕೋರ್ಟ್ ಇದ್ದರೂ ಅದು ಮೊದಲ ಪರಿಹಾರವಾಗಿರಲಿಲ್ಲ, ಬದಲಾಗಿ ಕೊನೆಯ ಹಂತವಾಗಿತ್ತು. ಆ ಕಾಲದಲ್ಲಿ ವಿವಾದ ಪರಿಹಾರದ ಕ್ರಮ ಸ್ಪಷ್ಟವಾಗಿತ್ತು. ಮೊದಲು ಕುಟುಂಬ ಮಟ್ಟದಲ್ಲಿ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನ ಮಾಡಲಾಗುತ್ತಿತ್ತು. ನಂತರ
ಸಮಾಜ ಅಥವಾ ಪಂಚಾಯತ್ ಮೂಲಕ ಸಮನ್ವಯ ಸಾಧಿಸಲಾಗುತ್ತಿತ್ತು ಮತ್ತು ಇವುಗಳಿಂದ ಪರಿಹಾರ ಸಿಗದಿದ್ದಾಗ ಮಾತ್ರ ರಾಜ್ಯದ ನ್ಯಾಯಾಲಯ ಅಂದರೆ ಕಿಂಗ್ಸ್ ಕೋರ್ಟ್ಗೆ ವಿಷಯವನ್ನು ತೆಗೆದುಕೊಂಡು ಹೋಗಲಾಗುತ್ತಿತ್ತು. ಅಂದರೆ ಕೋರ್ಟ್ ವ್ಯವಸ್ಥೆ ಒಂದು ಅಂತಿಮ ಪರಿಹಾರವಾಗಿದ್ದು ಪ್ರಾಥಮಿಕ ನ್ಯಾಯ ವ್ಯವಸ್ಥೆ ಸಮಾಜದ ಒಳಗೆ ಕಾರ್ಯನಿರ್ವಹಿಸುತ್ತಿತ್ತು. ಧರ್ಮಶಾಸ್ತ್ರಗಳು ಇದೇ ತತ್ವವನ್ನು ದೃಢಪಡಿಸುತ್ತವೆ. ಸ್ಥಳೀಯ ಮಂಡಳಿಗಳು ಅಥವಾ ಪಂಚಾಯತ್ಗಳು ಮೊದಲೇ ವಿವಾದಗಳನ್ನು ನಿಭಾಯಿಸುತ್ತಿದ್ದವು, ಏಕೆಂದರೆ ಅವುಗಳಿಗೆ ಸಂಬಂಧಗಳ, ಪರಿಸ್ಥಿತಿಗಳ ಮತ್ತು ನೈತಿಕತೆಯ ನೇರ ಅರಿವು ಇರುತ್ತಿತ್ತು. ಇದರಿಂದ ಸ್ಪಷ್ಟವಾಗುವುದು ಧರ್ಮಾಧಾರಿತ ವ್ಯವಸ್ಥೆಯ ಉದ್ದೇಶ ಕೇವಲ ತೀರ್ಪು ನೀಡುವುದಲ್ಲ, ವಿವಾದವೇ ಕಡಿಮೆ ಮಾಡುವುದು ಮತ್ತು ಸಮಾಜದ ಸಮತೋಲನವನ್ನು ಕಾಪಾಡುವುದು ಆಗಿತ್ತು. ಆದ್ದರಿಂದ ಕೋರ್ಟ್ ಈಸ್ ದಿ ಲಾಸ್ಟ್ ಆಪ್ಷನ್ ಎಂಬ ತತ್ವವೇ ನಿಜವಾದ ಧರ್ಮಾಧಾರಿತ ನ್ಯಾಯದ ಮೂಲವಾಗಿದೆ. ಸ್ನೇಹಿತರೆ, ಧರ್ಮಾಧಾರಿತ ನ್ಯಾಯ ವ್ಯವಸ್ಥೆಯಲ್ಲಿ ನ್ಯಾಯಾಧೀಶನ ಅಂದರೆ ರಾಜನ ಪಾತ್ರ ಕೇವಲ ಕಾನೂನು ಪಾಲನೆಗೆ ಸೀಮಿತವಾಗಿರದೆ ಅದು ನೈತಿಕ ಮತ್ತು ಸಾಮಾಜಿಕ ಜವಾಬ್ದಾರಿಯೊಂದಿಗೆ ಕೂಡಿತ್ತು. ಅವನು ಧರ್ಮವನ್ನು ಅನುಸರಿಸಿ ನ್ಯಾಯವನ್ನು ಕಾಪಾಡಬೇಕು ಮತ್ತು ಸಮಾಜದಲ್ಲಿ ಸಮತೋಲನ ಹಾಗೂ ಶಾಂತಿಯನ್ನು ಉಳಿಸಬೇಕು ಎಂಬುದು ಮೂಲ ತತ್ವವಾಗಿತ್ತು. ಅಂದರೆ ನ್ಯಾಯಾಧೀಶನು ಕೇವಲ ವಿಧಿ ನಿಯಮಗಳ ಆಧಾರದ ಮೇಲೆ ತೀರ್ಪು ನೀಡುವ ವ್ಯಕ್ತಿ ಮಾತ್ರವಲ್ಲ, ಅವನು ತನ್ನ ಪ್ರಜೆಗಳನ್ನು ನೈತಿಕವಾಗಿ, ಭೌತಿಕವಾಗಿ ರಕ್ಷಿಸುವ ಜವಾಬ್ದಾರಿಯುತ ವ್ಯಕ್ತಿಯಾಗಿದ್ದಾನೆ. ಸ್ಟೇಟ್ ಮಸ್ಟ್ ಪ್ರೊಟೆಕ್ಟ್ ಸಬ್ಜೆಕ್ಟ್ಸ್ ಮಾರಲಿ ಆ್ಯಂಡ್ ಮೆಟೀರಿಯಲಿ ಎಂಬ ಧರ್ಮತತ್ವ ಇದನ್ನು ಸ್ಪಷ್ಟಪಡಿಸುತ್ತದೆ. ಇದರಿಂದ ಸ್ಪಷ್ಟವಾಗುವುದು ನ್ಯಾಯಾಧೀಶನು ಕೇವಲ ಲೀಗಲ್ ಅಥಾರಿಟಿ ಅಲ್ಲ, ಅವನು ಧರ್ಮದ ರಕ್ಷಕ ಆಗಿದ್ದು ಅವನ ತೀರ್ಪುಗಳು ಕೇವಲ ಕಾನೂನುಬದ್ಧವಾಗಿರದೆ ಸತ್ಯ, ನೀತಿ ಮತ್ತು ಸಮಾಜದ ಹಿತದೃಷ್ಟಿಯಿಂದ ಕೂಡಿರಬೇಕು. ಇದೇ ಧರ್ಮಾಧಾರಿತ ನ್ಯಾಯ ವ್ಯವಸ್ಥೆಯ ಉನ್ನತ ತತ್ವವಾಗಿದೆ. ಸ್ನೇಹಿತರೆ, ಧರ್ಮಶಾಸ್ತ್ರಗಳಲ್ಲಿ ಕುಟುಂಬ ಜೀವನ ಪ್ರತಿಯೊಂದು ಪ್ರಮುಖ ಅಂಶವನ್ನು ಸಮಗ್ರವಾಗಿ ನಿಯಂತ್ರಿಸುವ ವ್ಯವಸ್ಥೆ ಸ್ಪಷ್ಟವಾಗಿ ಕಾಣುತ್ತದೆ. ವಿವಾಹ, ವಾರಸುದಾರಿಕೆ, ಹಂಚಿಕೆ, ಮಹಿಳೆಯರ ಹಕ್ಕುಗಳು ಮತ್ತು ಪತಿ ಪತ್ನಿಯ ಕರ್ತವ್ಯಗಳು ಎಲ್ಲವೂ ಧರ್ಮದ ತತ್ವಗಳ ಆಧಾರದ ಮೇಲೆ ನಿರ್ದಿಷ್ಟವಾಗಿವೆ. ಅಂದರೆ ಕುಟುಂಬವು ಕೇವಲ ವೈಯಕ್ತಿಕ ಸಂಬಂಧಗಳ ಘಟಕವಲ್ಲ, ಅದು ಒಂದು ಕಾನೂನು ಮತ್ತು ನೈತಿಕ ವ್ಯವಸ್ಥೆಯ ಕೇಂದ್ರವಾಗಿದೆ. ಈ ತತ್ವಗಳು ಮ್ಯಾರಿಟಲ್ ರೈಟ್ಸ್, ಇನ್ಹೆರಿಟೆನ್ಸ್ ಆ್ಯಂಡ್ ಡ್ಯೂಟೀಸ್ ಎಂಬ ರೂಪದಲ್ಲಿ ಸಮಗ್ರವಾಗಿ ನಿರ್ದಿಷ್ಟಗೊಂಡಿದ್ದು ಇಂದಿನ ಹಿಂದೂ ಕಾನೂನು ವ್ಯವಸ್ಥೆಯ ಬಹುಪಾಲು ಇದೇ ಮೂಲದಿಂದ ಅಭಿವೃದ್ಧಿಯಾಗಿರುವುದು ಸ್ಪಷ್ಟವಾಗುತ್ತದೆ. ಇದರ ಆಳವಾದ ಅರ್ಥವೇನೆಂದರೆ ಧರ್ಮವು ಕುಟುಂಬವನ್ನು ನ್ಯಾಯ, ಸಮತೋಲನ ಮತ್ತು ಜವಾಬ್ದಾರಿಯ ಆಧಾರದ ಮೇಲೆ ನಡೆಸುವ ಕಾನೂನು ಚೌಕಟ್ಟನ್ನು ಬಹಳ ಹಿಂದೆಯೇ ನಿರ್ಮಿಸಿತ್ತು. ಇಂದಿನ ಆಧುನಿಕ ಭಾರತದಲ್ಲಿ ಸಮಾನತೆ, ನ್ಯಾಯ ಮತ್ತು ಸಾಮಾಜಿಕ ಸಮತೋಲನವನ್ನು ಬಲಪಡಿಸಲು ಒಂದು ಸಮಗ್ರ ಹಾಗೂ ಸಮಾನ ನಾಗರಿಕ ಕಾನೂನು, ಯೂನಿಫಾರ್ಮ್ ಸಿವಿಲ್ ಕೋಡ್ ಕುರಿತು ಚರ್ಚೆಯಾಗುತ್ತಿರುವ ಸಂದರ್ಭದಲ್ಲಿ ಈ ಧರ್ಮಾಧಾರಿತ ಮೂಲ ತತ್ವಗಳು ಹಕ್ಕುಗಳ ಜೊತೆ ಕರ್ತವ್ಯ ಸಂಬಂಧಗಳ ಜೊತೆ ಜವಾಬ್ದಾರಿ ಮತ್ತು ನ್ಯಾಯದ ಜೊತೆ ನೈತಿಕತೆ ಅತ್ಯಂತ ಪ್ರಸ್ತುತವಾಗಿದೆ ಎಂದು ಕಾಣಿಸುತ್ತದೆ. ಸ್ನೇಹಿತರೆ, ಪ್ರಾಚೀನ ಧರ್ಮಶಾಸ್ತ್ರಗಳಲ್ಲಿ ಸಮಾಜದಲ್ಲಿ ಉಂಟಾಗುವ ಪ್ರಮುಖ ಕಾನೂನು ವಿವಾದಗಳನ್ನು ಸ್ಪಷ್ಟವಾಗಿ ವರ್ಗೀಕರಿಸಲಾಗಿತ್ತು. ಉದಾಹರಣೆಗೆ ಸಾಲ ಸಂಬಂಧಿತ ವಿವಾದಗಳು ಮತ್ತು ಆಸ್ತಿ ವಿವಾದಗಳು, ಒಪ್ಪಂದ ಉಲ್ಲಂಘನೆ, ಹಲ್ಲೆ, ಕಳ್ಳತನ ಹಾಗೂ ಕುಟುಂಬ ಸಂಬಂಧಿತ ವಿವಾದಗಳು ಮುಂತಾದವುಗಳನ್ನು ವಿವರವಾಗಿ ಗುರುತಿಸಲಾಗಿತ್ತು. ಈ ಎಲ್ಲ ವಿಷಯಗಳು ಧರ್ಮಗ್ರಂಥಗಳಲ್ಲಿ ಕ್ರಮಬದ್ಧವಾಗಿ ಪಟ್ಟಿ ಮಾಡಲ್ಪಟ್ಟಿತ್ತು. ಪ್ರತಿ ವಿವಾದಕ್ಕೆ ಸಂಬಂಧಿಸಿದ ನಿಯಮಗಳು ಮತ್ತು ಪರಿಹಾರ ಮಾರ್ಗಗಳು ಸಹ ನಿರ್ದಿಷ್ಟಗೊಂಡಿದ್ದವು. ಇದರಿಂದ ಸ್ಪಷ್ಟವಾಗುವುದು ಇಂದಿನ ಮಾಡರ್ನ್ ಲೀಗಲ್ ಸಿಸ್ಟಮ್ನಲ್ಲಿ ಇರುವ ಸಿವಿಲ್, ಕ್ರಿಮಿನಲ್ ಮತ್ತು ಕಮರ್ಷಿಯಲ್ ಲಾ ವಿಭಾಗಗಳ ಮೂಲ ಆಧಾರವೇ ಈ ಪ್ರಾಚೀನ ಧರ್ಮಾಧಾರಿತ ವರ್ಗೀಕರಣವಾಗಿದ್ದು ಆ ಕಾಲದಲ್ಲಿಯೇ ಒಂದು ಸಂಪೂರ್ಣ ಮತ್ತು ಸಂಘಟಿತ ಕಾನೂನು ವ್ಯವಸ್ಥೆ ಅಸ್ತಿತ್ವದಲ್ಲಿತ್ತು ಎಂಬುದನ್ನು ಅರಿಯಬಹುದು. ಸ್ನೇಹಿತರೆ, ಧರ್ಮದ ಮೂಲ ಗ್ರಂಥಗಳು ವೇದಗಳು, ಸದುಪಚಾರ ಅಂದರೆ ಗುಡ್ ಕಂಡಕ್ಟ್ ಮತ್ತು ಆತ್ಮ ಸಂತೃಪ್ತಿ ಅಟ್ಮಿಸ್ಟಿಸ್ ಇವೆಲ್ಲವೂ ಧರ್ಮದ ಮೂಲ ಆಧಾರಗಳಾಗಿ ಪರಿಗಣಿಸಲ್ಪಟ್ಟಿದ್ದು
ಅವುಗಳ ಸಾರವೇ ಅಂತಃಕರಣಕ್ಕೆ ಧರ್ಮದ ಮೂಲ ಎಂಬ ತತ್ವವಾಗಿವೆ. ಅಂದರೆ ವ್ಯಕ್ತಿಯೊಳಗಿನ ಸತ್ಯ ಅಸತ್ಯವನ್ನು ತಿಳಿಯುವ ಮನಸ್ಸು, ಅವನ ನಡೆ ನುಡಿಗಳನ್ನು ತೀರ್ಮಾನಿಸುವ ಅಂತರಂಗ ಶಕ್ತಿ ನಿಜವಾದ ನ್ಯಾಯದ ಅಂತಿಮ ಮಾನದಂಡವಾಗಿರುತ್ತದೆ. ಈ ದೃಷ್ಟಿಯಲ್ಲಿ ಹೊರಗಿನ ನ್ಯಾಯಾಲಯಗಳು ಕೇವಲ ದ್ವಿತೀಯಕ ವ್ಯವಸ್ಥೆಯಾಗಿದ್ದು, ಅವು ದಾಖಲೆಗಳು ಮತ್ತು ಸಾಕ್ಷಿಗಳ ಆಧಾರದ ಮೇಲೆ ತೀರ್ಪು ನೀಡುತ್ತವೆ. ಆದರೆ ಒಳಗಿನ ನ್ಯಾಯಾಲಯ ಎಂದರೆ ಮನಸ್ಸು ಮತ್ತು ಆತ್ಮಸಾಕ್ಷಿ. ಅದು ಯಾವತ್ತೂ ತಪ್ಪು ತೀರ್ಪು ನೀಡುವುದಿಲ್ಲ, ಏಕೆಂದರೆ ಅದು ನೇರವಾಗಿ ಸತ್ಯವನ್ನು ಗುರುತಿಸುತ್ತದೆ. ಆದ್ದರಿಂದ ವ್ಯಕ್ತಿ ಕಾನೂನನ್ನು ಕೆಲವೊಮ್ಮೆ ತಪ್ಪಿಸಿಕೊಳ್ಳಬಹುದು, ಆದರೆ ತನ್ನ ಅಂತಃಕರಣದ ತೀರ್ಪನ್ನು ತಪ್ಪಿಸಲು ಸಾಧ್ಯವಿಲ್ಲ. ಇದೇ ಧರ್ಮದ ಅತ್ಯಂತ ಗಂಭೀರ ಮತ್ತು ಶಾಶ್ವತ ಸಂದೇಶವಾಗಿದ್ದು, ನಿಜವಾದ ನ್ಯಾಯವು ಹೊರಗಿನ ತೀರ್ಪಿಗಿಂತ ಒಳಗಿನ ಸತ್ಯನಿಷ್ಠ ಬದುಕಿನಲ್ಲಿ ನೆಲೆಸಿದೆ ಎಂಬುದನ್ನು ಸೂಚಿಸುತ್ತದೆ. ಸ್ನೇಹಿತರೆ, ಧರ್ಮಶಾಸ್ತ್ರಗಳ ದೃಷ್ಟಿಕೋನದಲ್ಲಿ ಕಾನೂನು ವ್ಯವಸ್ಥೆ ಕೇವಲ ನಿಯಮಗಳ ಸಮೂಹವಲ್ಲ, ಅದು ಸತ್ಯ, ನ್ಯಾಯ, ಸಮಾನತೆ ಮತ್ತು ಯುಕ್ತಿ ಎಂಬ 4 ಮೂಲ ತತ್ವಗಳ ಸಮಗ್ರ ಸಂಯೋಜನೆಯಾಗಿದೆ. ಅಂದರೆ ಯಾವುದೇ ತೀರ್ಪು ನೀಡುವಾಗ ಕೇವಲ ವಿಧಿ ನಿಯಮಗಳನ್ನು ಮಾತ್ರ ನೋಡದೆ, ಅದರ ಹಿಂದೆ ಇರುವ ಸತ್ಯ, ನ್ಯಾಯದ ಉದ್ದೇಶ, ಸಮತೋಲನ ಮತ್ತು ಯುಕ್ತಿಯನ್ನು ಸಮಾನವಾಗಿ ಪರಿಗಣಿಸಲಾಗುತ್ತದೆ. ಇಂದಿನ ಮಾಡರ್ನ್ ಲೀಗಲ್ ಸಿಸ್ಟಮ್ ಬಹುಪಾಲು ಟೆಕ್ನಿಕಲ್ ಆಗಿ ಪ್ರಕ್ರಿಯೆ ಮತ್ತು ನಿಯಮಗಳಿಗೆ ಸೀಮಿತವಾಗಿರುವಾಗ, ಧರ್ಮಾಧಾರಿತ ವ್ಯವಸ್ಥೆ ಹೋಲಿಸ್ಟಿಕ್ ಆಗಿದ್ದು, ವ್ಯಕ್ತಿಯ ಪರಿಸ್ಥಿತಿ, ಸಮಾಜದ ಹಿತ, ನೈತಿಕ ಮೌಲ್ಯಗಳು ಮತ್ತು ಯುಕ್ತಿಯ ಸಮನ್ವಯದ ಮೂಲಕ ನಿಜವಾದ ನ್ಯಾಯವನ್ನು ಸಾಧಿಸಲು ಪ್ರಯತ್ನಿಸುತ್ತದೆ. ಇದೇ ಧರ್ಮದ ವಿಶಿಷ್ಟತೆ ಮತ್ತು ಅದರ ಶಾಶ್ವತ ಪ್ರಸಕ್ತಿಯಾಗಿದೆ. ಸ್ನೇಹಿತರೆ, ಧರ್ಮಾಧಾರಿತ ನ್ಯಾಯ ವ್ಯವಸ್ಥೆಯಲ್ಲಿ ಕಾನೂನಿನ ಮೂಲಗಳು ಸ್ಪಷ್ಟವಾದ ಕ್ರಮದಲ್ಲಿ ನಿರ್ದಿಷ್ಟವಾಗಿವೆ. ಮೊದಲಿಗೆ ಧರ್ಮಶಾಸ್ತ್ರಗಳು, ನಂತರ ಸ್ಮೃತಿ ಅಂದರೆ ಪರಂಪರೆ ಮತ್ತು ಸಂಪ್ರದಾಯಗಳು, ಮತ್ತು ಕೊನೆಗೆ ಆಚಾರ, ಸ್ಥಳೀಯ ರೂಢಿ ರಿವಾಜುಗಳು. ಅಂದರೆ ಕಾನೂನು ಕೇವಲ ಪುಸ್ತಕಗಳಲ್ಲಿ ಬರೆಯಲ್ಪಟ್ಟ ನಿಯಮಗಳ ಮೇಲೆ ಮಾತ್ರ ಆಧಾರವಾಗಿರದೆ, ಸಮಾಜದಲ್ಲಿ ನಡೆದು ಬಂದಿರುವ ಸಂಪ್ರದಾಯಗಳನ್ನು ಮಾನ್ಯತೆ ನೀಡುತ್ತದೆ. ಇದರಿಂದ ಕಸ್ಟಮರಿ ಲಾಸ್ಗೆ ವಿಶೇಷ ಸ್ಥಾನ ನೀಡಲ್ಪಟ್ಟಿದ್ದು, ಸ್ಥಳೀಯ ಪರಿಸ್ಥಿತಿ ಮತ್ತು ಜನಜೀವನದ ಆಚಾರಗಳು ಕೂಡ ನ್ಯಾಯ ನಿರ್ಣಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಇಂದಿನ ಮಾಡರ್ನ್ ಲೀಗಲ್ ಸಿಸ್ಟಮ್ನಲ್ಲಿಯೂ ಇದೇ ತತ್ವವು ಪರ್ಸನಲ್ ಲಾಸ್ ಮತ್ತು ಕಸ್ಟಮರಿ ರೈಟ್ಸ್ ರೂಪದಲ್ಲಿ ಕಾಣಿಸುತ್ತದೆ. ಅಂದರೆ ಪ್ರಾಚೀನ ಧರ್ಮಾಧಾರಿತ ಕಾನೂನು ಮೂಲಗಳು ಇಂದಿಗೂ ವಿವಿಧ ಕಾನೂನು ವ್ಯವಸ್ಥೆಗಳಲ್ಲಿ ಪ್ರತಿಫಲಿಸುತ್ತಿವೆ ಎಂಬುದನ್ನು ಸ್ಪಷ್ಟವಾಗುತ್ತದೆ. ಸ್ನೇಹಿತರೆ, ಧರ್ಮಾಧಾರಿತ ನ್ಯಾಯ ವ್ಯವಸ್ಥೆಯ ಅತ್ಯಂತ ಉನ್ನತ ಮತ್ತು ಆಧುನಿಕವಾದ ತತ್ವವೇನೆಂದರೆ, ಕಾನೂನು ಎಲ್ಲರಿಗೂ ಒಂದೇ ರೀತಿಯಲ್ಲಿ ಅನ್ವಯವಾಗುವುದಿಲ್ಲ ಎಂಬುದು. ಅದು ದೇಶ, ಕಾಲ, ಸ್ಥಳ, ಸಮಯ, ಪಾತ್ರ, ವ್ಯಕ್ತಿಗಳ ಎಂಬ ಅಂಶಗಳ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ. ಅಂದರೆ ಒಂದು ಸಂದರ್ಭದಲ್ಲಿನ ನ್ಯಾಯ ಇನ್ನೊಂದು ಸಂದರ್ಭಕ್ಕೆ ಅನ್ವಯವಾಗದೇ ಇರಬಹುದು, ಏಕೆಂದರೆ ಪರಿಸ್ಥಿತಿ, ವ್ಯಕ್ತಿಯ ಪಾತ್ರ ಮತ್ತು ಕಾಲದ ಪ್ರಭಾವವು ಬದಲಾಗುತ್ತದೆ. ಈ ದೃಷ್ಟಿಕೋನವು ಅಡ್ವಾನ್ಸ್ಡ್ ಜುರಿಸ್ಡಿಕ್ಷನ್ ಪ್ರಿನ್ಸಿಪಲ್ ಆಗಿದ್ದು, ನಿಜವಾದ ನ್ಯಾಯ ಎಂದರೆ ರಿಜಿಡ್ ರೂಲ್ಸ್ ಅನುಸರಿಸುವುದಲ್ಲ, ಬದಲಾಗಿ ಪ್ರತಿ ಪ್ರಕರಣದ ವೈಶಿಷ್ಟ್ಯವನ್ನು ಗಮನಿಸಿ ಯುಕ್ತಿ, ಸಮತೋಲನ ಮತ್ತು ಸತ್ಯದ ಆಧಾರದ ಮೇಲೆ ನಿರ್ಧಾರ ಮಾಡುವುದು. ಇದರಿಂದ ಧರ್ಮವು ಒನ್ ಸೈಜ್ ಫಿಟ್ಸ್ ಆಲ್ ಕಾನೂನು ವ್ಯವಸ್ಥೆಯಲ್ಲ, ಬದಲಾಗಿ ಪರಿಸ್ಥಿತಿಗೆ ಹೊಂದಿಕೊಳ್ಳುವ ನ್ಯಾಯವನ್ನು ಜೀವಂತವಾಗಿಡುವ ಫ್ಲೆಕ್ಸಿಬಲ್ ಮತ್ತು ಕಂಟೆಕ್ಸ್ಟ್ ಸೆನ್ಸಿಟಿವ್ ವ್ಯವಸ್ಥೆಯಾಗಿದೆ ಎಂಬುದು ಸ್ಪಷ್ಟವಾಗುತ್ತದೆ. ಸ್ನೇಹಿತರೆ, ಧರ್ಮಾಧಾರಿತ ನ್ಯಾಯ ವ್ಯವಸ್ಥೆಯ ಪ್ರಮುಖ ತತ್ವವೆಂದರೆ ರಾಜ್ಯದ ಅಧಿಕಾರಕ್ಕೂ ಮಿತಿ ಇದೆ. ಅಂದರೆ ರಾಜ ತನ್ನ ಇಚ್ಛೆಯಂತೆ ಸ್ವೈಚ್ಛಿಕವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ, ಅವನು ಧರ್ಮದ ನಿಯಮಗಳಿಗೆ ಬದ್ಧನಾಗಿರಬೇಕು. ಇದರ ಅರ್ಥ ರಾಜ್ಯ ಶಕ್ತಿ ಪರಮಾಧಿಕಾರವಾಗಿಲ್ಲ, ಧರ್ಮವೇ ಪರಮಾಧಿಕಾರವಾಗಿದ್ದು, ರಾಜನು ಕೇವಲ ಅದರ ಅನುಷ್ಠಾನಕಾರಕನಾಗಿ
ಕಾರ್ಯನಿರ್ವಹಿಸಬೇಕು. ಈ ತತ್ವವೇ ಹಿಂದಿನ ಮಾಡರ್ನ್ ರೂಲ್ ಆಫ್ ಲಾ ಎಂಬ ಪರಿಕಲ್ಪನೆ ಮೂಲವಾಗಿದೆ. ಯಾರೂ ಕಾನೂನಿಗಿಂತ ಮೇಲೆಯಲ್ಲ, ರಾಜ್ಯ ಸಹ ಕಾನೂನಿಗೆ ಒಳಪಟ್ಟಿದ್ದೇ ಆಗಿದೆ. ಆದ್ದರಿಂದ ಧರ್ಮವು ಕೇವಲ ವ್ಯಕ್ತಿಯ ನಡೆನುಡಿಗಳನ್ನು ಮಾತ್ರ ನಿಯಂತ್ರಿಸುವುದಲ್ಲ, ಸರ್ಕಾರದ ಅಧಿಕಾರಕ್ಕೂ ನಿಯಂತ್ರಣ ವಿಧಿಸುವ ಮೂಲಕ ನ್ಯಾಯ, ಸಮತೋಲನ ಮತ್ತು ಪ್ರಜೆಯ ರಕ್ಷಣೆಯನ್ನು ಖಚಿತಪಡಿಸುವ ಶಾಶ್ವತ ವ್ಯವಸ್ಥೆಯಾಗಿದೆ. ಸ್ನೇಹಿತರೆ, ಧರ್ಮಾಧಾರಿತ ನ್ಯಾಯ ವ್ಯವಸ್ಥೆಯ ಅತ್ಯುನ್ನತ ತತ್ವವೆಂದರೆ ಕಾನೂನು ಪ್ರಕ್ರಿಯೆಯ ಗುರಿ ಕೇವಲ ತೀರ್ಪು ನೀಡುವುದಲ್ಲ, ನಿಜವಾದ ಸತ್ಯವನ್ನು ಅನಾವರಣಗೊಳಿಸುವುದು. ಇಂದಿನ ಮಾಡರ್ನ್ ಕೋರ್ಟ್ಸ್ ಬಹುಪಾಲು ಡಿಸಿಷನ್ ಓರಿಯೆಂಟೆಡ್ ಆಗಿದ್ದು, ಲಭ್ಯವಿರುವ ಸಾಕ್ಷಿಗಳು ಮತ್ತು ಪ್ರಕ್ರಿಯೆಗಳ ಆಧಾರದ ಮೇಲೆ ಅಂತಿಮ ತೀರ್ಪು ನೀಡುವುದರ ಮೇಲೆ ಕೇಂದ್ರೀಕೃತವಾಗಿರುತ್ತವೆ. ಆದರೆ ಧರ್ಮದ ದೃಷ್ಟಿಯಲ್ಲಿ ನ್ಯಾಯ ವ್ಯವಸ್ಥೆಯ ಮುಖ್ಯ ಉದ್ದೇಶವೇ ಟ್ರೂತ್ ಡಿಸ್ಕವರಿ, ಅಂದರೆ ಸತ್ಯವನ್ನು ಪತ್ತೆ ಹಚ್ಚಿ ಅದನ್ನು ಸ್ಥಾಪಿಸುವುದು. ಈ ದೃಷ್ಟಿಕೋನವು ಅತ್ಯುನ್ನತ ನ್ಯಾಯಶಾಸ್ತ್ರದ ತತ್ವವಾಗಿದ್ದು, ತೀರ್ಪು ಕೇವಲ ಪ್ರಕ್ರಿಯಾತ್ಮಕ ಫಲಿತಾಂಶವಲ್ಲ, ಅದು ಸತ್ಯಾಧಾರಿತ ನ್ಯಾಯವಾಗಿರಬೇಕು ಎಂಬುದನ್ನು ಸೂಚಿಸುತ್ತದೆ. ಹೀಗಾಗಿ ಧರ್ಮಾಧಾರಿತ ವ್ಯವಸ್ಥೆಯಲ್ಲಿ ನ್ಯಾಯ ಎಂದರೆ ಕೇವಲ ಯಾರು ಗೆದ್ದರು ಎಂಬುದಲ್ಲ, ನಿಜವಾಗಿ ಏನು ಸತ್ಯ ಎಂಬುದನ್ನು ಹೊರತರುವುದೇ ಮುಖ್ಯವಾಗಿದೆ. ಸ್ನೇಹಿತರೆ, ಧರ್ಮಾಧಾರಿತ ನ್ಯಾಯ ವ್ಯವಸ್ಥೆಯ ವಿಶೇಷತೆಯೇ ಇದು. ಅದು ಕೇವಲ ಕಾನೂನು ಜವಾಬ್ದಾರಿಯ ಮಟ್ಟದಲ್ಲಿ ನಿಲ್ಲುವುದಿಲ್ಲ, ಬದಲಾಗಿ ವ್ಯಕ್ತಿಯನ್ನು 3 ಹಂತಗಳಲ್ಲಿ ಹೊಣೆಗಾರನನ್ನಾಗಿ ಮಾಡುತ್ತದೆ. ಲೀಗಲ್ ಲಯಬಿಲಿಟಿ ಅಂದರೆ ಕಾನೂನುಬದ್ಧ ಜವಾಬ್ದಾರಿ, ಮತ್ತು ಮಾರಲ್ ಲಯಬಿಲಿಟಿ ಅಂದರೆ ನೈತಿಕ ಜವಾಬ್ದಾರಿ, ಮತ್ತು ಸ್ಪಿರಿಚುವಲ್ ಕಾನ್ಸಿಕ್ವೆನ್ಸಸ್ ಅಂದರೆ ಆಧ್ಯಾತ್ಮಿಕ ಫಲ. ಅಂದರೆ ವ್ಯಕ್ತಿ ಮಾಡಿದ ಕ್ರಿಯೆ ಕಾನೂನಿನ ಮುಂದೆ ಮಾತ್ರವಲ್ಲ, ತನ್ನ ಮನಸ್ಸಿನ ಮುಂದೆ ಮತ್ತು ಧಾರ್ಮಿಕ ಸತ್ಯದ ಮುಂದೆ ಕೂಡ ಹೊಣೆಗಾರಿಕೆಯಾಗಿದೆ. ಈ ರೀತಿಯ ಟ್ರಿಪಲ್ ಲೇಯರ್ ಅಕೌಂಟಬಿಲಿಟಿ ಸಿಸ್ಟಮ್ ವ್ಯಕ್ತಿಯನ್ನು ಹೊರಗಿನ ಶಿಕ್ಷೆಯ ಭಯದಿಂದ ಮಾತ್ರ ನಿಯಂತ್ರಿಸುವುದಿಲ್ಲ, ಒಳಗಿನ ನೈತಿಕ ಜಾಗೃತಿಯಿಂದಲೂ ಸರಿಯಾದ ದಾರಿಯಲ್ಲಿ ನಡೆಸುತ್ತದೆ. ಹೀಗಾಗಿ ಧರ್ಮವು ಕಾನೂನು, ನೀತಿ ಮತ್ತು ಆತ್ಮಸಾಕ್ಷಿಯನ್ನು ಒಂದಾಗಿ ಸೇರಿಸಿ ವ್ಯಕ್ತಿಯ ನಡೆನುಡಿಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸುವ ಸಮಗ್ರ ಮತ್ತು ಶಾಶ್ವತ ನ್ಯಾಯ ವ್ಯವಸ್ಥೆಯನ್ನು ರೂಪಿಸುತ್ತದೆ. ಸ್ನೇಹಿತರೆ, ಇಂದಿನ ಮಾಡರ್ನ್ ಲೀಗಲ್ ಸಿಸ್ಟಮ್ ಮುಖ್ಯವಾಗಿ ಹೊರಗಿನ ಎಕ್ಸ್ಟರ್ನಲ್ ಪ್ರಕ್ರಿಯಾತ್ಮಕ ಮತ್ತು ಸಾಕ್ಷಿ ಆಧಾರಿತ ವ್ಯವಸ್ಥೆಯಾಗಿದ್ದು, ಅದು ನಿಯಮಗಳು, ದಾಖಲೆಗಳು ಮತ್ತು ಪ್ರಕ್ರಿಯೆಗಳ ಮೂಲಕ ನ್ಯಾಯವನ್ನು ನಿರ್ಧರಿಸಲು ಪ್ರಯತ್ನಿಸುತ್ತದೆ. ಆದರೆ ಧರ್ಮಿಕ್ ಲೀಗಲ್ ಸಿಸ್ಟಮ್ ಅದಕ್ಕಿಂತ ಬಹಳ ಆಳವಾಗಿದ್ದು, ಅದು ಒಳಗಿನ ಮತ್ತು ಹೊರಗಿನ ಎರಡೂ ಮಟ್ಟಗಳಲ್ಲಿ ಕಾರ್ಯನಿರ್ವಹಿಸುವುದರ ಜೊತೆಗೆ ಸತ್ಯಾಧಾರಿತ ಮತ್ತು ಅಂತಃಕರಣ ಚಾಲಿತ ವ್ಯವಸ್ಥೆಯಾಗಿದೆ. ಅಂದರೆ ಕಾನೂನು ಹೊರಗಿನ ವರ್ತನೆಯನ್ನು ನಿಯಂತ್ರಿಸಿದರೆ, ಧರ್ಮ ವ್ಯಕ್ತಿಯ ಒಳಗಿನ ಮನಸ್ಸು ಮತ್ತು ನೈತಿಕತೆಯನ್ನು ರೂಪಿಸುತ್ತದೆ. ಕಾನೂನು ಸಾಕ್ಷಿಗಳ ಮೇಲೆ ಅವಲಂಬಿತವಾಗಿದ್ದರೆ, ಧರ್ಮ ಸತ್ಯದ ಮೇಲೆ ಸ್ಥಿರವಾಗಿರುತ್ತದೆ. ಮತ್ತು ಕಾನೂನು ತೀರ್ಪು ನೀಡಿದರೂ ಧರ್ಮ ನಿಜವಾದ ನ್ಯಾಯವನ್ನು ಖಚಿತಪಡಿಸುತ್ತದೆ. ಹೀಗಾಗಿ ಈ ಎರಡರ ನಡುವಿನ ಮೂಲಭೂತ ವ್ಯತ್ಯಾಸವನ್ನು ಅರಿತಾಗ ಮಾತ್ರ ಸಂಪೂರ್ಣ ನ್ಯಾಯದ ಅರ್ಥ ಸ್ಪಷ್ಟವಾಗುತ್ತದೆ. ಕಾನೂನು ನಿಯಂತ್ರಿಸುತ್ತದೆ, ಧರ್ಮ ರೂಪಿಸುತ್ತದೆ. ಸ್ನೇಹಿತರೆ, ಕಾನೂನು ತೀರ್ಪು ಕೊಡುತ್ತದೆ, ಧರ್ಮ ಸತ್ಯವನ್ನು ಕಂಡುಹಿಡಿಯುತ್ತದೆ ಎಂಬುದು ನ್ಯಾಯದ ಮೂಲಭೂತ ವ್ಯತ್ಯಾಸವನ್ನು ಸ್ಪಷ್ಟಪಡಿಸುತ್ತದೆ. ಏಕೆಂದರೆ ಕಾನೂನು ಪ್ರಕ್ರಿಯೆ ಮತ್ತು ಸಾಕ್ಷಿಗಳ ಆಧಾರದ ಮೇಲೆ ನಿರ್ಧಾರ ಮಾಡಿದರೂ, ಧರ್ಮವು ಅದರ ಹಿಂದೆ ಇರುವ ನಿಜವಾದ ಸತ್ಯವನ್ನು ಅನಾವರಣಗೊಳಿಸುತ್ತದೆ. ಇದೇ ರೀತಿ ಕೋರ್ಟ್ ನ್ಯಾಯ ಹೇಳಬಹುದು, ಧರ್ಮ ನಿಜವನ್ನು ನಿರ್ಧರಿಸುತ್ತದೆ ಎಂಬುದು ತೀರ್ಪು ಮತ್ತು ಸತ್ಯದ ನಡುವಿನ ಅಂತರವನ್ನು ತೋರಿಸುತ್ತದೆ. ಕೋರ್ಟಿನ ತೀರ್ಪು ಒಂದು ನಿರ್ಧಾರವಾಗಿರಬಹುದು, ಆದರೆ ಧರ್ಮದ ದೃಷ್ಟಿಯಲ್ಲಿ ನಿಜವಾದ ನ್ಯಾಯ ಎಂದರೆ ಸತ್ಯದ ಸ್ಥಾಪನೆ. ಹೀಗಾಗಿ ಧರ್ಮವೇ ಇಲ್ಲದೆ ಕಾನೂನು ತಂತ್ರ ಮಾತ್ರ ಎಂಬುದು ಕಾನೂನು ವ್ಯವಸ್ಥೆಯ ಮಿತಿಯನ್ನು ಸೂಚಿಸುವ ಗಂಭೀರ ಸಂದೇಶವಾಗಿದೆ. ಅಂದರೆ ಧರ್ಮದ ನೈತಿಕ ದಿಕ್ಕು ಇಲ್ಲದೆ ಕಾನೂನು ಕೇವಲ ಪ್ರಕ್ರಿಯಾತ್ಮಕ ಸಾಧನವಾಗಿ ಬಿಡುತ್ತದೆ. ಆದ್ದರಿಂದ ನಿಜವಾದ ನ್ಯಾಯಕ್ಕಾಗಿ
ಕಾನೂನು ಮತ್ತು ಧರ್ಮದ ಸಮನ್ವಯ ಅಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ತಮ್ಮೆಲ್ಲರಿಗೂ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.